ಬಿಜೆಪಿ ಪಕ್ಷಕ್ಕೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಇದೆಯಾ? ಕರ್ನಾಟಕದಿಂದ ಕಣಕ್ಕಿಳಿತಾರಾ ಕೇಂದ್ರ ಸಚಿವರು? ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಜ್ಯಸಭಾ ಚುನಾವಣೆಯಲ್ಲಿ ಬೇರೆ ರಾಜ್ಯದ ಅಭ್ಯರ್ಥಿಗಳನ್ನು ಕರ್ನಾಟಕದಿಂದ ಗೆಲ್ಲಿಸಿಕೊಂಡು ಹೋದಂತಹ ಬಿಜೆಪಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಬೇರೆ ರಾಜ್ಯದ ಅಂದರೆ ಕೇಂದ್ರ ಸಚಿವರುಗಳನ್ನು ಕಣಕ್ಕಿಳಿಸುವ ಲೆಕ್ಕಾಚಾರದಲ್ಲಿ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಂದರೆ ಕಾಂಗ್ರೆಸ್ಗಷ್ಟೇ ಅಲ್ಲ, ಬಿಜೆಪಿಗೂ ಕೂಡ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣುತ್ತಿದೆ. ಒಂದಷ್ಟು ಜನ ಹಿಂದೆ ಸರ್ಕೊಂಡವ್ರೆ ಚುನಾವಣೆಗೆ ನಿಲ್ಲಲ್ಲ ಅಂತ, ಒಂದಷ್ಟು ಜನಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ಕ್ಯಾಂಪೇನ್ ಶುರು ಆಗೈತೆ. ಒಂದಷ್ಟು After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಜನಕ್ಕೆ ಕಾಂಟ್ರವರ್ಸಿಗಳೈತೆ, ಇನ್ನೊಂದಷ್ಟು ಜನಕ್ಕೆ ವಯಸ್ಸಾಗೈತೆ. ಹೀಗಾಗಿ JDSಗೆ ಒಂದು 4 ಸೀಟು ಅಂದ್ಬಿಟ್ಟು 24 ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ 14 ಜನರನ್ನು ಹೊಸ್ದಾಗಿ ಹಾಕಲೇಬೇಕು. ಇದು BY ವಿಜಯೇಂದ್ರ ಜೊತೆಯಲ್ಲೇ, ಹೈಕಮಾಂಡ್ ಜೊತೆಯಲ್ಲೇ BY ವಿಜಯೇಂದ್ರ ಅವ್ರಿಗೆ ಇರುವಂಥ ಅತಿ ದೊಡ್ಡ ಸವಾಲು. ಹೀಗಾಗಿ ಯಾರನ್ನು ಕಣಕ್ಕಿಳಿಸ್ಬೇಕು ಅಂದರೆ, ಕಳೆದ ಬಾರಿ ರಾಜ್ಯಕ್ಕೆ ಬಂದು ಹೋಗಿರುವಂತಹ BJP ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವ್ರು ಇಂಥದ್ದೊಂದು ಹಿಂಟ್ ಕೊಟ್ಬಿಟ್ಟು ಹೋಗೋರೆ, ಅಭ್ಯರ್ಥಿಗಳು ನಾವು ಕರ್ಕೊಬತ್ತೀವಿ, ಗೆಲ್ಸೋದು ನೀವು ನೋಡ್ಕೊಂಡು ಹೋಗಿ ಅಂತ. ಅಭ್ಯರ್ಥಿಗಳನ್ನ ನಾವು ಕರ್ಕೊಬತ್ತೀವಿ ಬೇರೆ ರಾಜ್ಯದಿಂದ, ಕೇಂದ್ರ ಸಚಿವರನ್ನೇ ಕರ್ಕೊಬರೋಣ, ಒಂದಷ್ಟು ವರ್ಚಸ್ಸು ಜೋರಾಗಿರುತ್ತೆ. ಏನು ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಮಾತ್ರ ಕರ್ನಾಟಕಕ್ಕೆ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಅವಾಗದ? ನಾವು ಕರ್ಕೊಬತ್ತೀವಿ ಸೆಂಟ್ರಲ್ ಮಿನಿಸ್ಟ್ರುಗಳನ್ನ, ವರ್ಚಸ್ಸಿರೋರನ್ನ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ಗೆಲ್ಲಿಸ್ಕೊಂಡು ಹೋಯ್ತೀವಿ, ಅದರ ಜವಾಬ್ದಾರಿ ನಿಮ್ಮದು ಅನ್ನೋ ಹಿಂಟನ್ನು ಕೊಟ್ಟವ್ರೆ. ಯಾರಪ್ಪ ಹಾಗಾದರೆ ಅನ್ನೋ ಲೆಕ್ಕಾಚಾರದ ನಡುವೆ ಕೇಳಿಬರ್ತಿರೋದು ಕೇಂದ್ರ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಮತ್ತು ಜಯಶಂಕರ್. ಹೌದು ವೀಕ್ಷಕರೇ, ಹಾಲಿ ಸಂಸದರನ್ನ ಬದಲಾಯಿಸಿದರೆ ವಿರೋಧ ವ್ಯಕ್ತವಾಗದ ಕ್ಷೇತ್ರಗಳನ್ನೇ ಕೇಂದ್ರ ಸಚಿವರನ್ನ ಕಣಕ್ಕಿಳಿಸೋಕೆ ಆಯ್ಕೆ ಮಾಡಿಕೊಳ್ಳೋ ಬಗ್ಗೆ ಚಿಂತನೆ ನಡೆಸಲಿದೆ. ಹೀಗಾಗಿ ಪಕ್ಷದ ಭದ್ರಕೋಟೆಯಾಗಿರುವ ಕ್ಷೇತ್ರಗಳಲ್ಲಿ ಹೊಸ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ಕೂಡ ಇದೆ. ಈ ಮಧ್ಯೆ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹಾಗೂ ಜಯಶಂಕರ್ ಕರ್ನಾಟಕದಿಂದ ಸ್ಪರ್ಧೆ ಮಾಡೋ ಬಗ್ಗೆ ವದಂತಿಗಳು ಹೆಚ್ಚಾಗುತ್ತಿವೆ. ಒಂದಷ್ಟು ಕ್ಷೇತ್ರಗಳಲ್ಲಿ ಬದಲಾಯಿಸಬೇಕು. ಮುಖ್ಯವಾಗಿ ಬೆಂಗಳೂರು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂತೆ ಕನಿಷ್ಠ 2 ಅಥವಾ 3 ಕ್ಷೇತ್ರಗಳಲ್ಲಿ ಈಗ ರಾಜ್ಯಸಭಾ ಸದಸ್ಯರಾಗಿರುವ ಕೇಂದ್ರ ಸಚಿವರುಗಳನ್ನು ಅಭ್ಯರ್ಥಿಗಳನ್ನಾಗಿ ಮಾಡಬಹುದು ಅನ್ನೋ ಹಿಂಟನ್ನು ಕೊಟ್ಟವರಂತೆ. ಹೀಗಾಗಿ ಯಾಕಂದರೆ ಹಾಲಿ ಸಂಸದರನ್ನ ಏನೋ ಐತೆ ಅಂತ ರೀಸನ್ ಕೊಟ್ಟು ತೆಗೆದ್ಬಿಟ್ಟು ಬೇರೆಯವ್ರು ನಿಲ್ಲಿಸ್ಬಿಟ್ರೆ ಹಾಲಿ ಸಂಸದರಿಗೆ ಬೇಜಾರಾಯ್ತದೆ. ಅದಕ್ಕೆ ಹಾಲಿ ಸಂಸದರನ್ನ ಮೆಲ್ಲ ಸೈಡಿಗೆ ಸರಿಸ್ಬಿಟ್ಟು ಅಲ್ಲಿ ಕರ್ಕೊಬಂದ್ಬಿಟ್ಟು ರಾಜ್ಯಸಭಾ ಸದಸ್ಯರು ಅಥವಾ ಕೇಂದ್ರ ಸಚಿವರಾಗಿರುವಂಥವ್ರನ್ನ ಕರ್ಕೊಬಂದು ನಿಲ್ಲಿಸ್ಬಿಟ್ರೆ ರಿಸಲ್ಟ್ ಮಾಡ್ಕೋಬೋದು. ಆಗ ನನಗೆ ಸಿಕ್ಕದ್ದು ಅವನಿಗೂ ಸಿಗಬಾರ್ದು ಅನ್ನೋಂಥ ಇಂಟರ್ನಲ್ ಪಾಲಿಟಿಕ್ಸ್ ಇರ್ತಾವಲ್ಲ, ಅವೆಲ್ಲ ದೂರ ಆಗ್ಬಿಟ್ಟು ಸೆಂಟ್ರಲ್ಲಿಂದ ಬಂದವರೇ ಸಾಹೇಬ್ರು ಮೇಡಮ್ಮು ಕೆಲಸನ ಅನ್ಕೊಂಡು ಹೋಯ್ತಾರೆ. ಈ ಲೆಕ್ಕಾಚಾರ ಕೂಡ ಮಾಡೋರಂತೆ. ಇವೆಲ್ಲ ವರ್ಕ್ ಆಗುತ್ತಾ? ನಮ್ಮವರೇ ನಮ್ಮ ಕೈಗೆ ಸಿಗಲ್ಲ, ಇನ್ಯಾರೋ ಬೇರೆ ಸ್ಟೇಟ್ ಅವ್ರು ಬಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟು ಅವ್ರು ಗೆಲ್ಸ್ಕೊಂಡು ಹೋದರೆ ಅವ್ರು ನಮ್ಮ ಕೈಗೆ ಸಿಗ್ತಾರಾ? ಎಸ್ಪೆಷಲಿ ಕರ್ನಾಟಕದ 25 ಸಂಸದರು, BJP ಸಂಸದರಲ್ಲಿ ಒಂದಷ್ಟು ಜನರು ಹೆಸರೇ ಮರ್ತೋಗಿತ್ತು. ಈಗೆಲ್ಲ ಪ್ರಚಾರ ಶುರು ಹಚ್ಕೊಂಡವ್ರು ನಮ್ಮನ್ನು ಕ್ಷಮಿಸ್ಬಿಡಿ, ನಮಗೆ ಬೇರೆ ಜವಾಬ್ದಾರಿ ಇತ್ತು, ನಾವು ಕ್ಷೇತ್ರಕ್ಕೆ ಬರೋಕ್ಕಾಗಲಿಲ್ಲ, ನನಗದಕ್ಕೆ ವಿಷಾದ ಇದೆ, ನಾನೀಗ ಪಕ್ಷದ ಜೊತೆಗೆ ನಿಂತ್ಕೊತೀನಿ, ನೀವೆಲ್ಲ ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಅನ್ನೋ ಡೈಲಾಗ್ಗಳೆಲ್ಲ ಶುರು ಆಗವೆ. ಹಿಂಗಿರುವಾಗ ನಮ್ಮವರೇ ಸಿಗಲ್ಲ, ಇನ್ನು ಬೇರೆ ಸ್ಟೇಟಿಂದ ಬಂದವ್ರಿಗೆ ಓಟ್ ಹಾಕಿ ಗೆಲ್ಸ್ಬಿಟ್ಟು ಸಿಗೋದಾದರೂ ಏನು ಅನ್ನೋದನ್ನು ಜನ ಯೋಚನೆ ಮಾಡ್ತಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.